Hello everyone, welcome to the Village to Our News. And ಇವತ್ತಿನ ಟಾಪ್ ಹೆಡ್ಲೈನ್ಸ್ ಏನೇನಿದೆ ಅಂತ ನೋಡೋಣ. ಆ್ಯಂಡ್ ಇದೇನಿದೆ ನಿಮಗೆ ಅಂಡರ್ 2 ಮಿನಿಟ್ಸಲ್ಲಿ ನಾನು ಜಸ್ಟ್ ಎಲ್ಲ ಕೇಸ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಆ್ಯಂಡ್ ಅದರಲ್ಲಿ ಫಸ್ಟ್ ಕೇಸ್ ಬಂದ್ಬಿಟ್ಟು ಏನಪ್ಪ ಅಂದರೆ ನಿಮ್ಗೆ ಆಗಲಿ ಗೊತ್ತಿರುತ್ತೆ, ಆಲ್ರೆಡಿ ಟ್ರೆಂಡಿಂಗಲ್ಲಿದೆ. ಏನಪ್ಪ ಅಂದರೆ ಶ್ರೇಯಾ ಗೋಯಲ್ ಫ್ರಮ್ ಪುಣೆ ಕೇಸ್. ಆ್ಯಂಡ್ ಅದು ಏನಪ್ಪ ಅಂದರೆ ನೀವು ನೋಡಿರ್ಬೋದು ಆಗಲೇ 26 year old ಬಿಸ್ನೆಸ್ ಮ್ಯಾನ್ ಕೇತನ್ ಅಗರ್ವಾಲ್ ಏನಿದಾನಲ್ಲ ಅವ್ನು ಎಲ್ಲಿಂದಂದರೆ ಲೋಹರ್ಡ್ ಫೋರ್ಟ್ ಇಂದ ಬಿದ್ದುಬಿಟ್ಟು ಸತ್ತೋಗಿರೋದು. ಜಸ್ಟ್ ಅದೇನಪ್ಪ ಅಂದರೆ ಫಸ್ಟು ಜಸ್ಟ್ ಆಕ್ಸಿಡೆಂಟ್ ಅಂದ್ಕೊಂಡಿದ್ರು, ಬಟ್ ಕೇಸ್ ಏನಿದೆ ಅಲ್ಲ ಜಸ್ಟ್ ಅವ್ರು ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ ಡ್ರಾಮೆಟಿಕ್ ಟರ್ನ್ ಯಾವ ಥರ ತೊಂದರೆ ಅದೇನಪ್ಪ ಅಂದರೆ ಜಸ್ಟ್ ಶ್ರೇಯಾ ಗೋಯಲ್ ಆ್ಯಂಡ್ ಅವ್ನ ಫಿಯಾನ್ಸಿ ಜೊತೆ ಹೋದಾಗ ಜಸ್ಟ್ ಅದರಲ್ಲಿ ಏನಪ್ಪ ಅಂದರೆ ಥರ್ಡ್ ಮೆಂಬರ್ ಕೂಡ ಇನ್ಕ್ಲೂಡ್ ಆಯ್ತಾರೆ. ಲೈಕ್ ಯಾರಪ್ಪ ಅಂದರೆ ಶ್ರೇಯಾ ಗೋಯಲ್ ಲವರ್ ಯಾರಪ್ಪ ಅಂದರೆ ಚೇತನ್ ಚೌಧರಿ. ಇದೇನಿದಿಲ್ಲ ಆಗಲಿ ಪ್ರೀ ಪ್ಲ್ಯಾಂಟ್ ಎಲ್ಲ ಮಾಡಿಬಿಟ್ಟು ಅವನು ಇಬ್ಬರು ಸೇರಿಬಿಟ್ಟೆ ಫೋರ್ಟಿಂದ ತಳ್ಳಿರೋದು. ಆ್ಯಂಡ್ ಅದೇ ಥರ ಏನಿದ್ದೀರ ಪೊಲೀಸ್ ಆವಾಗಲೇ ಅವ್ರಿಗೆ ಫೋಟೇಜ್ ಸಿಕ್ಕಿದೆ, CCTV ಇದೆ ಆ್ಯಂಡ್ ಫೋನ್ ರೆಕಾರ್ಡ್ ಆ್ಯಂಡ್ ಆ ಥರದ ಎವಿಡೆನ್ಸ್ ಕೂಡ ಆಗಲೇ ಸಿಕ್ಕಿದೆ. ಬಟ್ ಇದನ್ನ ಇಟ್ಕೊಂಡು ಅವ್ರು ಏನು ಮಾಡಬೇಕಂತಂದರೆ ಜಸ್ಟ್ ಇನ್ನೂ ಕೇಸ್ ನಡೀತಾ ಇದೆ. ಆ್ಯಂಡ್ ಅದಲ್ಲದೆ ಇವ್ರೇನಪ್ಪ ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ ಸಿಕ್ಕಿರೋದು ಅಂದರೆ ಅವಳು ಆಗಲೇ ಪೇರೆಂಟ್ಸ್ಗೆ ಹೇಳಿದಂತೆ ಜಸ್ಟ್ ಐ ಡೋಂಟ್ ವಾಂಟ್ ಟು ಮ್ಯಾರಿ ಹಿಮ್ ಅಂತ. ಬಟ್ ಆದರೂ ಪೇರೆಂಟ್ಸ್ ಪ್ರೆಷರ್ಗೋಸ್ಕರ ಮದುವೆ ಆಗಿರೋದು ಅಂತ ಪೊಲೀಸ್ ಎವಿಡೆನ್ಸಲ್ಲಿ ಸಿಕ್ಕಿದೆ ಆ್ಯಂಡ್ ಇನ್ವೆಸ್ಟಿಗೇಷನಲ್ಲಿ. ಆ್ಯಂಡ್ ಅದೇ ಥರ ಅವನು ವಿಗ್ ಆಗ್ತಿದ್ದ ಅಂತ ಅವಳಿಗೆ ಅದೊಂದು ಇಷ್ಟ ಇರಲಿಲ್ಲಂತೆ. ಆ್ಯಂಡ್ ಸೆಕೆಂಡ್ ಕೇಸ್ ಏನಿದೆಯಲ್ಲ ರಷ್ಯಾ ಆ್ಯಂಡ್ ಯುಕ್ರೇನ್ ವಾರ್, ಅವಾಗಲೇ ಎಲ್ಲರೂ ಗೊತ್ತಿರುತ್ತೆ ಅಂದ್ಕೊಂಡಿದ್ದೀನಿ. ಅದರಲ್ಲಿ ಏನಿದೆಯಲ್ಲ ನಿಮಗೆ ಆಲ್ಮೋಸ್ಟ್ 25% ಅವ್ರು ವಾರ್ ಆಗಿರೋದ್ರಿಂದ 25% ಪ್ರೊಟೆಕ್ಷನ್ ಏನಿದೆ ನಿಂತೋಗಿದೆ. ಆ್ಯಂಡ್ ಅದೇ ಥರ ಏನು ಮಾಡಬೇಕು, ಗೆಸ್ಲಿನ್ ಆಯಿಲ್ ಏನಿದೆಯಲ್ಲ ಇಂಡಿಯಾ ಜೊತೆ ಬೈ ಮಾಡಬೇಕು ಅಂದ್ಕೊಂಡಿದ್ದಾರೆ. ಇಂಡಿಯಾದವ್ರು ಏನಿದಾರಲ್ಲ ಕ್ರಡ್ ಆಯಿಲ್ನ ರಷ್ಯಾದಿಂದ ಬೈ ಮಾಡಬೇಕು ಅಂದ್ಕೊಂಡಿದ್ದಾರೆ. ಅದೇ ಥರ ಏನು ಬ್ಯಾಕಪ್ ಪ್ಲ್ಯಾನ್ ಏನು ಇಟ್ಕೊಂಡಿದ್ದಾರೆ ಅಂದರೆ ರಷ್ಯಾದವರು ಬೈ ಚಾನ್ಸ್ ಇಂಡಿಯಾದಲ್ಲಿ ಸಿಗಲಿಲ್ಲ ಅಂದರೆ ವಿದೇಶಾನಿಂದ ಬೈ ಮಾಡೋಣ ಅಂತ ಇಟ್ಕೊಂಡಿದ್ದಾರೆ. ಆ್ಯಂಡ್ ಥರ್ಡ್ ಕೇಸ್ ಏನಿದೆಯಲ್ಲ ಬೈಕ್ ಓನರ್ಗೋಸ್ಕರ, ಬಿಕಾಸ್ ಅದೇನಿದೆಯಲ್ಲ ನಿಮ್ಗೆ ಆಲ್ಮೋಸ್ಟ್ ಪ್ರೊಡ್ಯೂಸ್ ಏನು ಮಾಡ್ತಿದ್ದಾರಲ್ಲ ಇವರು ನ್ಯೂ ರಿಜಿಸ್ಟರ್ ಆಗೋದಕ್ಕೆ ಬೈಕ್ ಪೆಟ್ರೋಲಿಯಂ ಬೈಕೆಲ್ಲ ಅದನ್ನೆಲ್ಲ ಸ್ಟಾಪ್ ಮಾಡೋಣ ಅಂದ್ಕೊಂಡಿದ್ದಾರೆ. ಯಾವಾಗಿಂದ ಅಂದರೆ April 1st 2028 ಬಿಕಾಸ್ ಆಫ್ ಏರ್ ಪೊಲ್ಯೂಷನ್ನ ಡಿಕ್ರೀಸ್ ಮಾಡೋಕ್ಕೋಸ್ಕರ. ಆ್ಯಂಡ್ ಇದೇನಿದೆ ಆಲ್ ಓವರ್ ಇಂಡಿಯಾ ಅಂತ ಹೇಳೋಕ್ಕಾಗಲ್ಲ, ಬಿಕಾಸ್ ಓನ್ಲಿ ಇನ್ ಡೆಲ್ಲಿದಲ್ಲಿ ಅಷ್ಟೇ. ಸೊ ಡೋಂಟ್ ವರಿ. ನೆಕ್ಸ್ಟ್ ಬಿಗ್ ಅಪ್ಡೇಟ್ ಏನಪ್ಪ ಅಂದರೆ ಜಸ್ಟ್ ಫಾರ್ ಟ್ರಾವೆಲರ್ಸ್, ಬಿಕಾಸ್ ಪಾಸ್ಪೋರ್ಟ್ ಏನಿದೆಯಲ್ಲ ಪ್ರಯತ್ನ ಜಾಸ್ತಿ ಮಾಡೋಣ ಅಂದ್ಕೊಂಡಿದ್ದಾರೆ. ಆ್ಯಂಡ್ ಏನಪ್ಪ ಅಂದರೆ 32 ಪೇಜಸ್ ಏನಿದೆಯಲ್ಲ ಇವಾಗ 1500 ಇರೋದನ್ನ 2500 ಮಾಡೋಣ ಅಂದ್ಕೊಂಡಿದ್ದಾರೆ. ಅದೇ ಥರ 62 ಪೇಜಸ್ ಏನಿದೆಯಲ್ಲ ಅದನ್ನ ನೀವು ನೋಡ್ಬೋದು 3500 ಅರೌಂಡ್ ಅಲ್ಲಿ ಆ ಪ್ರೈಸಿಗೆ ಹೋಗೋದಿದೆ ಈಗ. ಆ್ಯಂಡ್ ಶಾಕಿಂಗ್ ನ್ಯೂಸ್ ಏನಪ್ಪ ಅಂದರೆ ಮಧ್ಯಪ್ರದೇಶ ಮೆನ್ ಏನಿದೆಲ್ಲ ಸೋಲ್ಡ್ ಮಾಡಿದ್ದಾನೆ, ಅವನು ಎಷ್ಟು ಎಕರೆ ಇದೆಯಲ್ಲ ಲ್ಯಾಂಡ್ನೆಲ್ಲ, ಯಾಕಂದರೆ ಮ್ಯಾರೇಜ್ಗೋಸ್ಕರ. ಆಮೇಲೆ ಮದುವೆ ಸೋಲ್ಡ್ ಮಾಡಿ ಎಲ್ಲ ಮ್ಯಾರೇಜ್ ಫಿಕ್ಸ್ ಆದಮೇಲೆ ಏನೆಂದರೆ ಬ್ರೈಡ್ ಏನಿದೆ ಅವ್ರ ಲವರ್ ಜೊತೆ ಓಡೋಗಿದ್ದಾರೆ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಅನ್ಲಿಮಿಟೆಡ್ 5G ಪ್ಲ್ಯಾನ್ ಏನಿದೆಯಲ್ಲ ಇಂಡಿಯಾದಲ್ಲಿ ಅದನ್ನ ಫುಲ್ ಸ್ಟಾಪ್ ಮಾಡೋಣ ಅನ್ಕೊಂಡಿದ್ದಾರೆ. ಬಿಕಾಸ್ ಆಫ್ ಅದನ್ನ ಏನು ಮಾಡಿಬಿಟ್ಟು ಟೆಲಿ ಕಂಪ್ನಿಗಳೆಲ್ಲ ಡಿಸ್ಕಸ್ ಮಾಡಿಬಿಟ್ಟು ಅದನ್ನ ಸ್ಟಾಪ್ ಮಾಡಿ ಅಂದ್ಕೊಂಡಿದ್ದಾರೆ. ಆ್ಯಂಡ್ ಅದೇ ಥರ ಏನಿದೆ ನ್ಯೂ ಪ್ಲ್ಯಾನ್ ಬಿಡೋಣ, ಅದೇ ಥರ ಜಸ್ಟ್ 5G ಅಂತ ಅಂದ್ಕೊಂಡಿದ್ದಾರೆ. ಬಟ್ ಇದೇನಿದೆಯಲ್ಲ ಇನ್ನೂ ಆ್ಯಸ್ ಆಫ್ ನಾವು ಕನ್ಫರ್ಮ್ ಆಗಿಲ್ಲ. ಆ್ಯಂಡ್ ಆಸ್ ಆಫ್ ನಾವು ಅವ್ರ ಕಡೆಯಿಂದ ಅಪ್ಡೇಟ್ ಏನೂ ಬಿಟ್ಟಿಲ್ಲ. ಬಟ್ ಇದೇನಿದೆ ಆಗಲೇ ಡಿಸ್ಕಷನ್ ಮಾಡ್ತಾರೆ ಅಂತ ಜಸ್ಟ್ ಒಂದು ಸುಳಿವು ಸಿಕ್ಕಿದೆ ಅಷ್ಟೇ. ಆ್ಯಂಡ್ ನೆಕ್ಸ್ಟ್ ಸ್ಪೋರ್ಟ್ಸ್ ನ್ಯೂಸ್ ಇವಾಗ ಏನಪ್ಪ ಅಂದರೆ ವಿರಾಟ್ ಕೊಹ್ಲಿ ಏನಿದೆಲ್ಲ ಪೂಮಾ ಜೊತೆ ಕೊಲಾಬ್ ಆಗಬೇಕಾಗಿರೋ 300 crore ರಿಜೆಕ್ಟ್ ಮಾಡಿಬಿಟ್ಟು ಅವ್ರದ್ದೇ ಆಗಿರೋ 18 ಬ್ರ್ಯಾಂಡ್ನ ಚೂಸ್ ಮಾಡಿದ್ದಾರೆ. ಅದರೇನೋ 40 crore ಇನ್ವೆಸ್ಟ್ ಕೂಡ ಮಾಡಿದ್ದಾರೆ. ಅಂದರೆ ಅದೇ ಥರ ಏನಿದೆಯಲ್ಲ ಸ್ಪೀಡ್ ಜೊತೆ ಏನಿದೆಯಲ್ಲ ಐಶೋ ಸ್ಪೀಡ್ ಜೊತೆ ಅವ್ರು ಕೊಲಾಬ್ ಆಗಬೇಕಂತ ಏನು ಮಾಡ್ತಾ ಇದ್ದಾರೆ ಪ್ಲ್ಯಾನ್ ಕೂಡ. ಆ್ಯಂಡ್ ಅದೇನಿದೆಯಲ್ಲ ಇನ್ನೂ ಅಫಿಷಿಯಲಾಗಿ ಕನ್ಫರ್ಮ್ ಆಗಿಲ್ಲ ಸ್ಪೀಡ್ ಕಡೆಯಿಂದನೂ 18 ಕಡೆಯಿಂದನೂ. ಆ್ಯಂಡ್ ದಟ್ಸ್ ಆಲ್ ಫಾರ್ ಟುಡೇ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.